ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಬುಧವಾರದ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ, ನಿಮ್ಮ ಸ್ಯಾರಿ ಕಲೆಕ್ಷನ್ ವೀಡಿಯೋ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳಿದ್ರಲ್ಲ. ಸೊ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಡೈಲಿ ಲಾಗ್ ಜೊತೆ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಈ ಲಾಗಲ್ಲಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಬುಧವಾರ ಮಾರ್ನಿಂಗ್ ನಾನು ಇಡ್ಲಿ ಚಟ್ನಿ ಮಾಡಿದ್ದೆ. ಕಾಯಿ ಚಟ್ನಿ, ನೀರು ಚಟ್ನಿ ಅಂತಲೇ ಅನ್ಬೋದು. ಗಟ್ಟಿ ಚಟ್ನಿನೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ನೀರು ಚಟ್ನಿ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಗೊಜ್ಜು ಬಂದು ನಾವು ಕಾರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಒಬ್ಬಟ್ಟು ಮತ್ತು ವಡೆ, ಸಾಂಬಾರು ಎಲ್ಲ ತೊಗೊಂಡು ಬಂದಿದ್ವಿ. ಇವತ್ತು ಮಧ್ಯಾಹ್ನ ನಾನು ಅವರೆಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ನೋಡಿ. ಬೇಳೆಕಾಳು ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡೆ, ಮಿಕ್ಸಿಗೂ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಣ್ಸೆಹಣ್ಣು ಕೂಡ ಜಾಸ್ತಿನೇ ನೆನೆಸಿಕ್ಕೊಂಬಿಟ್ಟಿದ್ದೀನಿ. ಟೊಮೊಟೊ ಕಮ್ಮಿ ಹಾಕ್ಕೊಂಡೆ ಅದಕ್ಕೆ ನೋಡಿ. ಇವಾಗ ಒಗ್ಗರಣೆನೂ ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ಹೊತ್ತು ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸಾಂಬಾರು. ಉಪ್ಪು ಖಾರ ಹಾಕಿ ಕಲಿಸ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್. ನೋಡಿ, ಮಧ್ಯಾಹ್ನದ ಊಟ ಅನ್ನ ಮತ್ತು ಅವರೆಕಾಳು ಸಾಂಬಾರು ತುಂಬ ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ಬರು ಕೇಳಿದರು, ನಮ್ಮ ಸ್ಯಾರಿ ಕಲೆಕ್ಷನ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತ ಕೇಳಿದರು. ಸೊ ಅದಕ್ಕೆ ನಾನು ನನ್ನ ಮದುವೆ ಸೀರೆ, ಆಮೇಲೆ ಮದುವೆ ಆದಮೇಲೆ ನಾನು ತಗೊಂಡಿರೋ ಸೀರೆ, ಮದುವೆಗೆ ಅಂತ ನಮಗೆ ಬಂದಿರೋ ಸೀರೆ, ಇದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರು ನೋಡಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಲಾಗ್ ಜೊತೆನೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಹತ್ರ ನನ್ನ ಮದುವೆ ಸ್ಯಾರೀಸ್ ಎಲ್ಲ ಹೇಗಿದೆ, ನನ್ನ ಹತ್ರ ಯಾವ್ಯಾವ ಥರ ಸ್ಯಾರೀಸ್ ಇದ್ದಾವೆ ಅಂತೆಲ್ಲ ತೋರಿಸ್ತೀನಿ ನೋಡಿ. ಸೊ ಫಸ್ಟು ನನ್ನ ಮದುವೆ ಸೀರೆ ತೋರಿಸ್ತೀನಿ, ಓಕೆನಾ? ನನ್ನ ಎಂಗೇಜ್ಮೆಂಟ್ ಸೀರೆ. ಸೊ ಎಂಗೇಜ್ಮೆಂಟ್ ಸೀರೆ ತೋರಿಸ್ತೀನಿ. ಸೊ ನೋಡಿ, ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಬಾರ್ಡ್ರ್ ಈ ಥರ ಬರುತ್ತೆ, ಬಾರ್ಡ್ರು ಲಾಂಗಾಗಿ ಬರುತ್ತೆ. ಮತ್ತು ಇದು ಸೆರಗು ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಸೆರಗು. ಚೆನ್ನಾಗಿದೆ ಈ ಸ್ಯಾರಿ. ಸೊ ನಾನು ಫೋಟೋನು ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಆಮೇಲೆ ಮರ್ಚಕ್ಕೆ ಕಷ್ಟ ಫ್ರೆಂಡ್ಸ್, ಟೈಮ್ ಬೇರೆ ಇಲ್ಲ. ಸೊ ಇದು ನನ್ನ ಎಂಗೇಜ್ಮೆಂಟು. ಮನೆಯಿಂದ ಇದಕ್ಕೆ ಹೋಗ್ತೀವಲ್ಲ, ಎಂಗೇಜ್ಮೆಂಟ್ ಹಾಲ್ಗೆ, ಆವಾಗ ಹಾಕ್ಕೊಂಡಿರೋಂತಹ ಸೀರೆ ಇದು. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಲ್ಲ, 2 ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಒಂಥರ ಇದು ಡಬಲ್ ಕಲರ್ ಹೊಡೆಯುತ್ತೆ, ಶೈನ್ ನೋಡಿ, ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ಇದು ಎಂಗೇಜ್ಮೆಂಟ್ ಸ್ಯಾರಿ. ಎಂಗೇಜ್ಮೆಂಟ್ ಸ್ಯಾರಿ ಇನ್ನೊಂದಿದೆ, ತೋರಿಸ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಎಂಗೇಜ್ಮೆಂಟ್ ಸ್ಯಾರಿನೇ. ಮುಹೂರ್ತಕ್ಕೆ ಎಂಗೇಜ್ಮೆಂಟು, ಮುಹೂರ್ತ ಟೈಮಲ್ಲಿ ಗ್ರೀನ್ ಕಲರೇ ಹಾಕ್ಕೊಬೇಕು, ಅವಾಗೇ ಚೆನ್ನಾಗಿರುತ್ತಲ್ಲ, ಗ್ರೀನೇ ಚೆನ್ನಾಗಿರುತ್ತಲ್ವ ಎಂಗೇಜ್ಮೆಂಟ್ಗೆ. ಸೊ ಅದಕ್ಕೆ ಗ್ರೀನೇ ಇರಲಿ ಅಂತಂದ್ಬಿಟ್ಟು ಇದೊಂಥರ ಪಚ್ಚೆ ಕಲರ್ ಅಂತಾರಲ್ಲ. ಸೊ ಇದು ಒಂದು ಸ್ವಲ್ಪ ನೆರಳಿಗೆ ಗ್ರೀನ್ ಥರ ಕಾಣುತ್ತೆ, ಲೈಟ್ ಹಾಕಿದ್ರೆ ಒಂಥರ ಪಚ್ಚೆ ಕಲರ್ ಬರುತ್ತೆ, ಗೋಲ್ಡ್ ಮಿಕ್ಸ್ ಆಗಿ ಬರೋಂಥ ಕಲರು. ಇದು ಡಬಲ್ ಶೇಡ್ ಕಲರೇ ನೋಡಿ, ಈ ರೀತಿ ಇದೆ, ತೋರಿಸ್ತೀನಿ. ಈ ಥರ ಬರುತ್ತೆ. ಸೊ ಕುಚ್ಚೆಲ್ಲ ಹಾಕ್ಸಿದೆ ಇದಕ್ಕೆ. ಇದು ಸೆರಗು ಈ ಥರ ನೋಡಿ, ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ ಅಲ್ಲ. ಇದಂತೂ ತುಂಬ ಚೆನ್ನಾಗಿತ್ತು, ಮುಹೂರ್ತಕ್ಕೆ ಒಳ್ಳೆ ಸ್ಯಾರಿ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಸೊ ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿರೋಂಥ ಸ್ಯಾರಿ. ಸೊ ಎಂಗೇಜ್ಮೆಂಟ್ದು 2 ಸ್ಯಾರಿನ ತೋರಿಸ್ತೀನಿ. ಈಗ ಮದುವೆ ಸ್ಯಾರಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಮದುವೆಗೆ ಅಂತ ತೊಗೊಂಡಿರೋ ಸ್ಯಾರಿ ಇದೊಂದು ನೋಡಿ. ಇದು ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್, ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಸಖತ್ತಾಗಿ ಕಾಣಿಸುತ್ತೆ ಈ ಸ್ಯಾರಿ. ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಈ ಸ್ಯಾರಿ ಯಾವಾಗ ಹಾಕೊಂಡಿದ್ದು ಗೊತ್ತಾ? ಮದುವೆ ಆದಮೇಲೆ ನನ್ನ ಗಂಡನ ಮನೆಗೆ ಬಂದಮೇಲೆ ಹಳ್ಳಿಯಲ್ಲಿ ಅಂದರೆ ಊರೂರು ಅಲ್ಲಿ ಚಿಕ್ಕದಾಗಿ ರಿಸೆಪ್ಷನ್ ಇಟ್ಕೊಂಡ್ವಿ, ಆವಾಗ ಹಾಕ್ಕೊಂಡಿದ್ದು ಸೀರೆ ಇದು. ತುಂಬ ಚೆನ್ನಾಗಿದೆ ಇದು, ನನಗೆ ಈ ಬಾರ್ಡ್ರು ತುಂಬ ಇಷ್ಟ ಆಯಿತು. ಸೆರಗು ನೋಡಿ ಈ ಥರ ಬರುತ್ತೆ, ಎಲ್ಲ ಒಂದೇ ಕಲರ್. ಇದು ಡಿಸೈನ್ ನೋಡಿ ಈ ಥರ ಇದೆ, ಬಾರ್ಡ್ರ್ ಈ ಥರ ನೋಡಿ. ಇದಂತೂ ನಂಗೆ ತುಂಬ ಇಷ್ಟ, ಈ ಕಲರು, ಈ ಡಿಸೈನು ಎಲ್ಲ ನಂಗೆ ಇಷ್ಟ ಆಯಿತು. ನಾನು ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಈ ಸ್ಯಾರಿ ನೋಡಿ, ಇದೊಂದು ಸ್ಯಾರಿ
ಈ ಸ್ಯಾರಿನೂ ಮದುವೆಗೆ ಅಂತಲೇ ತೊಗೊಂಡಿರೋದು. ನೋಡಿ ಈ ರೀತಿ ಬಾರ್ಡ್ರ್ ಬರುತ್ತೆ, ಸೆರಗು ಈ ಥರ ಇದೆ. ಈ ಸ್ಯಾರಿನ ನನಗೆ ಮದುವೆ ಆಗೋ ಟೈಮಲ್ಲಿ, ಮದುವೆ ಮುಹೂರ್ತದ ಟೈಮಲ್ಲಿ ತಾಳಿ ಕಟ್ಟುವಾಗ ಈ ಥರ ಒದಿಸ್ತಾರೆ ಒಂದು ಕಡೆಯಿಂದ, ನಮ್ಮ ಕಡೆ ಹಿಂಗೆ ಒದಿಸ್ತಾರೆ, ಆವಾಗ ಈ ಸ್ಯಾರಿನೇ ಒದಿಸಿದ್ದು. ಇದು ಕೂಡ ಚೆನ್ನಾಗಿದೆ ನೋಡಿ, ಕಲರ್ ಚೆನ್ನಾಗಿದೆ. ಯಾವ ಕಲರ್ ಅಂತಾರೆ ಇದನ್ನ, ಮೆಜೆಂಡಾ ಕಲರ್ ಅನ್ಬೋದು. ಇದನ್ನ ಸಕ್ಕತ್ತಾಗಿದೆ ಫ್ರೆಂಡ್ಸ್, ಕಲರ್ ಮಾತ್ರ ನೋಡಿ. ಅದು ಕಾಂಬಿನೇಷನ್ ಪಿಂಕ್ ಬಂದಿದೆ, ಇನ್ನೂ ಚೆನ್ನಾಗಿದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಸರ್. ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ತೋರಿಸ್ತೀನಿ, ಇದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ನೋಡಿ ಇದು ರಿಸೆಪ್ಷನ್ ಸ್ಯಾರಿ. ಇದು ನನ್ನ ಮದುವೆ ಸೀರೆ ಎಲ್ಲ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲೇ. ಸೊ ನೋಡಿ ಇದು ಕೂಡ ಅಷ್ಟೇ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ನೋಡಿ ಈ ಥರ ಡಿಸೈನ್ ಇದೆ, ಈ ಥರ ಡಿಸೈನ್ ಫುಲ್ಲು ಇದೆ, ಸ್ಯಾರಿ ಫುಲ್ಲು ಈ ಥರ ಡಿಸೈನ್ ಇದೆ. ಈ ಥರ ಇದು ಫೋಟೋಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ನೋಡಿ ಈ ಥರ ಇದೆ ಸಿಂಪಲ್ಲಾಗಿ. ನಾನು ಅತಿಯಾಗಿ ಬ್ಲೌಸ್ ಡಿಸೈನ್ ಎಲ್ಲ ಹೊಲಿಸೇ ಇಲ್ಲ ನನ್ನ ಮದುವೆಯಲ್ಲಿ, ಸುಮ್ಮನೆ ಒಂದು ಸರಿ ಹಾಕ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು. ಸೆರಗು ನೋಡಿ, ಸೆರಗು ಈ ಥರ ಬರುತ್ತೆ. ಸೆರಗಲ್ಲ, ಇದಲ್ಲ ಸೆರಗು, ಹಾಂ ಇದೇ ಸೆರಗು, ಈ ಥರನೇ ಬರುತ್ತೆ ನೋಡಿ, ಇದೇ ಸೆರಗು ಈ ರೀತಿಯೇ ಬರುತ್ತೆ. ಇದು ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್, ರಿಸೆಪ್ಷನಲ್ಲಿ ಸ್ಯಾರಿ ಅಂತೂ ಸಖತ್ತಾಗಿತ್ತು. ಬಾರ್ಡ್ರ್ ನೋಡಿ ಈ ರೀತಿ ಬರುತ್ತೆ. ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ರಿಸೆಪ್ಷನ್ಗೆ ಉಟ್ಕೊಂಡಿದ್ದು ಮತ್ತೆ ಈ ಸ್ಯಾರಿ ಉಟ್ಕೊಳ್ಳೇ ಇಲ್ಲ ನಾನು. ನೋಡೋಣ ಈ ಸರಿ ಹಬ್ಬಕ್ಕೆ ಉಟ್ಕೊಳ್ಳೋಣ, ಚೆನ್ನಾಗಿದೆ. ನಿಮಗೆ ಈ ರಿಸೆಪ್ಷನ್ ಸ್ಯಾರಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ರಿಸೆಪ್ಷನ್ ಸ್ಯಾರಿ. ಆಮೇಲೆ ನಾನು ಮೂರ್ತಿ ಸ್ಯಾರಿನ ತೋರಿಸ್ತೀನಿ. ಇನ್ನೂ ಒಂದು 2-3 ಸ್ಯಾರಿ ಮಿಸ್ ಆಗಿದೆ. ಅರ್ಶಿನ ಶಾಸ್ತ್ರ ಆಗುವಾಗ ಹಾಕ್ಕೊಂಡಿದ್ದು ಸ್ಯಾರಿ, ಮತ್ತು ಮದುವೆ ಇದು ದೇವಸ್ಥಾನಕ್ಕೆ ಮನೆಯಿಂದ ಹೋಗುವಾಗ ಹಾಕ್ಕೊಂಡಿದ್ದು ಸ್ಯಾರಿ, ಈ ಥರ ಇನ್ನೂ ಒಂದು 2-3 ಸ್ಯಾರಿ ಮಿಸ್ ಆಗಿದೆ. ನಾನು ಮೇನ್ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಸ್ಯಾರೀಸ್. ಇದು ನೋಡಿ ಮೂರ್ತದ ಸ್ಯಾರಿ, ಬ್ಲೌಸ್ ಇದೆ. ಡ್ರೈ ವಾಶಿಗೆ ಕೊಟ್ಟಿದ್ದೆ ನಾನು, ಅದ್ರ ಸ್ಮೆಲ್ ಇನ್ನೂ ಬರ್ತಾಯಿದೆ ಫ್ರೆಂಡ್ಸ್, ಗಮ್ಮಂತ ಬರ್ತಾಯಿದೆ ಡ್ರೈ ವಾಶ್ ಕೊಟ್ಟಿದ್ದು ಸ್ಮೆಲ್ಲು. ಸೊ ನೋಡಿ ಈ ರೀತಿ ಸ್ಯಾರಿ, ಮುಹೂರ್ತಕ್ಕೆ ನಾವು ಇದೇ ಥರ ಸ್ಯಾರಿ ತೊಗೊಳ್ತೀವಿ. ಇದು ಪಿನ್ ಮಾಡಿಬಿಟ್ಟಿದ್ದಾರೆ, ಓಪನ್ ಮಾಡ್ತೀನಿ ಇದು ನಿಮಗೋಸ್ಕರ. ಸೊ ಇದು ಬ್ಲೌಸು, ನನ್ನ ಮೂರ್ತಿ ಸ್ಯಾರಿ ಬ್ಲೌಸು. ಈ ಥರ ಬಫ್ ಇಡ್ಸ್ಕೊಂಡಿದ್ದೆ, ಚೆನ್ನಾಗಿತ್ತು. ಈ ಥರ ಬಫ್ ಇಡ್ಸ್ಕೊಂಡು ಈ ಥರ ನೋಡಿ ಇದು ಬಾರ್ಡ್ರ್ ಬರುತ್ತೆ. ಏನಿಲ್ಲ ಫ್ರೆಂಡ್ಸ್, ಡಿಸೈನ್ ಏನು ಇಡ್ಸಿಲ್ಲ ನಾನು, ಸಿಂಪಲ್ ಅಂದರೆ ಸಿಂಪಲ್ಲು. ಗಮ್ಮಂತ ಬರ್ತೈತೆ, ಒಂಥರ ಇಷ್ಟನೂ ಆಗ್ತಾಯಿದೆ, ಒಂಥರ ಇಷ್ಟನೂ ಆಗ್ತಾಯಿಲ್ಲ ಇದ್ರ ಸ್ಮೆಲ್ಲು, ಡ್ರೈ ವಾಶ್ ಕೊಟ್ಟಿರೋದು ಸ್ಮೆಲ್ಲು. ನೋಡಿ ಸಿಂಪಲ್ಲಾಗಿ ನಾನು ಹೊಲಿಸ್ಕೊಂಡಿರೋಂಥ ಬ್ಲೌಸ್ ಇದು, ಮೂರ್ತದ ಸ್ಯಾರಿ, ನನ್ನ ಮದುವೆ ಸೀರೆ ನೋಡಿ ಹೀಗಿದೆ ಮದುವೆ ಸೀರೆ. ಓಪನೇ ಮಾಡಿಲ್ಲ ಫ್ರೆಂಡ್ಸ್, ಡ್ರೈ ವಾಶ್ ಕೊಟ್ಟ ಮೇಲೆ ಇವಾಗೇ ನೋಡ್ತಾ ಇರೋದು, ಇವಾಗೇ ತೆಗೆದು ನೋಡ್ತಾ ಇರೋದು. ನೋಡಿ ಸೆರಗಿದು ಈ ಥರ ಬರುತ್ತೆ ಸೆರಗು ನೋಡಿ, ಚೆನ್ನಾಗಿದೆ ಅಲ್ಲ. ಸಿಂಪಲ್ಲಾಗಿ ನಾನು ತೊಗೊಂಡಿರೋದು ಮುಹೂರ್ತಕ್ಕೆ. ನಮ್ಮ ಕಡೆ ಮುಹೂರ್ತಕ್ಕೆ ಇದೇ ಸ್ಯಾರಿ ತೊಗೊಳ್ಳೋದು, ಈ ಥರನೇ. ಎಲ್ಲ ಹಿಂಗೆ ಅನಿಸುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಸ್ಯಾರಿ ತೊಗೊತಾರೆ, ಬಟ್ ಇದು ಚೆನ್ನಾಗಿದೆ, ಇಷ್ಟ ಆಗಿ ತೊಗೊಂಡಿದ್ದು. ಸೊ ಇದೆಲ್ಲ ಆಮೇಲೆ ಎತ್ತಿಕ್ತೀನಿ. ಸೊ ಇವಾಗ ಇಷ್ಟು ನನ್ನ ಮದುವೆ ಸ್ಯಾರಿ ಆಯಿತು. ಮದುವೆಗೆ ಬಂದಿರೋ ಸ್ಯಾರೀಸು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮದುವೆಗೆ ಬಂದಿರೋ ಸ್ಯಾರಿ, ಒಂದು ನಿಮಿಷ. ಮದುವೆ ಆದಮೇಲೆ ಬಂದಿರೋ ಸ್ಯಾರಿ ನನಗೆ ನೆನಪೇ ಇಲ್ಲ ಯಾವಾಗ ಬಂದಿದ್ದೆ ಸ್ಯಾರಿ ಅಂತ. ಇದು ಕೂಡ ಮದುವೆ ಆದಮೇಲೆ ಬಂದಿರೋ ಸ್ಯಾರಿ. ಯಾರು ಕೊಟ್ಟರು ಏನೋ ಸರಿ ನೆನಪಿಲ್ಲ ಫ್ರೆಂಡ್ಸ್. ಎಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗ್ತೀವಲ್ಲ ಮದುವೆ ಆಗೋಸೋದ್ರಲ್ಲಿ, ಅವಾಗ ಕೊಟ್ಟಿರೋಂಥ ಸ್ಯಾರಿ ಇದು. ಸಿಂಪಲ್ಲಾಗಿದೆ ನೋಡಿ, ಕಲರ್ ಚೆನ್ನಾಗಿದೆ ಅಲ್ಲ, ಬಾರ್ಡ್ರ್ ಈ ಥರ ಬರುತ್ತೆ ಸಿಂಪಲ್. ನನಗೆ ತುಂಬ ಹೆವಿ ಡಿಸೈನ್ಗಿಂತ ಈ ಥರ ಸಿಂಪಲ್ಲಾಗಿರೋದೇ ಇಷ್ಟ ಆಗುತ್ತೆ ಇದು ಸೆರಗು. ಇದಕ್ಕಿನ್ನೂ ಬ್ಲೌಸ್ ಹೊಲಿಸಿಲ್ಲ ನಾನು, ಬ್ಲೌಸ್ ಹೊಲಿಸ್ತೀರಾ ಇರೋದೇ ಸ್ಯಾರೀಸ್ ಜಾಸ್ತಿ ಇದೆ ಫ್ರೆಂಡ್ಸ್ ನನ್ನ ಹತ್ರ. ಸೊ ನೋಡಿ ಈ ಸ್ಯಾರಿ ಸಿಂಪಲ್ ಬ್ಲೂ ಕಲರ್ ಸ್ಯಾರಿ. ಆಮೇಲೆ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ? ಕದ್ರಿಯಲ್ಲಿ ತೊಗೊಂಡಿರೋದು ಇದು. ಕದ್ರಿಯಲ್ಲ ಅಲ್ಲ, ಇಲ್ಲೇ ಚಾಕ್ವೇಲಲ್ಲಿ ನಮ್ಮೂರಲ್ಲೇ ತೊಗೊಂಡಿರೋದು ಇದು ಸ್ಯಾರಿ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ.
ಎಲ್ಲೋ ಕಮ್ ಗೋಲ್ಡನ್ ಕಲರು ಎರಡು ಕಾಂಬಿನೇಷನ್ ಆಗಿರೋದು, ಗ್ರೀನ್ ಬಾರ್ಡ್ರ್ ಗ್ರೀನ್. ಮತ್ತು ಇದು ಕೂಡ ಅಷ್ಟೆ, ಇದು ದುಪ್ಪಟ್ಟ ಸೆರಗು. ಸೊ ಇದು ಇಲ್ಲೇ ತೊಗೊಂಡಿರೋದು, ಮದುವೆ ಆದಮೇಲೆ ಹಬ್ಬಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಇದು. ನಾನು ಎಲ್ಲ ಹೊಸದೇ ತೋರಿಸ್ತೇನೆ ಫ್ರೆಂಡ್ಸ್, ಅದೇ ತೋರಿಸ್ತೇನೆ. ಸೊ ಈ ಸ್ಯಾರಿ ನೋಡಿ, ಹಬ್ಬ ಆದಮೇಲೆ ನನ್ನ ಹಸ್ಬೆಂಡೇ ಕೊಡಿಸ್ಕೊಟ್ಟಿರೋ ಸ್ಯಾರಿ ಇದು. ಮದುವೆ ಆದಮೇಲೆ ಹಬ್ಬಕ್ಕೆ ಅಂತ ನೋಡಿ. ನೇರಳೆ ಬಣ್ಣ ಏನು ಚೆನ್ನಾಗಿರುತ್ತೆ ನೋಡಿ. ಇದು ಗೋಲ್ಡನ್ ಕಲರು ಎರಡು ಕಾಂಬಿನೇಷನ್ ನೋಡಿ. ಇದು ನಂಗೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಕಲರು ನೇರಳೆ ಬಣ್ಣ ಕಲರು. ಪರ್ಪಲ್ ಅಲ್ಲ, ಏನದು ಹೋಗಲಿ ಬಿಡಿ ಫ್ರೆಂಡ್ಸ್. ಇದು ಯಾವ ಕಲರ್ ಹೇಳಿ, ನಂಗೆ ನೇರಳೆ ಬಣ್ಣ ಚೆನ್ನಾಗಿದೆ ನೋಡಿ. ಈ ಥರ ಶೇಡ್ಸ್ ಇರೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸ್ಯಾರೀಸು ನೋಡಿ. ಸಿಂಪಲ್ ಆಗಿದೆ ಬಾರ್ಡ್ರು. ಇದು ಸೆರಗು ಗ್ರೀನ್ ಕಲರು, ಬ್ಲೌಸು ಗ್ರೀನ್ ಕಲರೇ ಚೆನ್ನಾಗಿದೆ. ನಾನು ಮದುವೆ ಆದಮೇಲೆಲ್ಲ ತೊಗೊಂಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ನೋಡಿ, ಮದುವೆಗೆ ನನಗೆ ಅಂತ ಕೊಟ್ಟಿರೋದು, ಅದೇ ನಮ್ಮ ರಿಲೇಟಿವ್ಸಲ್ಲೇ ಕೊಟ್ಟಿರೋದು. ಇದು ಕೂಡ ನಾನು ಬ್ಲೌಸ್ ಹೊಲಿಸಿಲ್ಲ, ಬಟ್ ರೀಲ್ಸ್ಗೆ ಅಂತ ಅಂದ್ಬಿಟ್ಟು ಹಾಕ್ಕೊಂಬಿಟ್ಟೆ. ಇದಕ್ಕೆ ಮ್ಯಾಚಿಂಗ್ ಆಗೋ ಯಾವುದೋ ಒಂದು ಬ್ಲೌಸ್ ಹಾಕ್ಕೊಂಡು ಇದನ್ನ ಈ ಸೀರೆ ಉಟ್ಕೊಂಡು ರೀಲ್ಸ್ ಬೇರೆ ಮಾಡಿದ್ದೀನಿ. ಸೊ ನೋಡಿ, ಬಾರ್ಡ್ರ್ ಈ ಥರ ಬರುತ್ತೆ. ಇದು ಹಳ್ಳಿ ಸ್ಟೈಲಲ್ಲಿ ಒಂಥರಲ್ಲ ಆ ಥರದ್ದು ಚೆನ್ನಾಗಿದೆ. ಇದು ಕೂಡ ಈ ಥರದ್ದು ನನ್ನ ಹತ್ರ ಇರೋ ಸ್ಯಾರಿ ಇದೊಂದೇ ನೋಡಿ. ಇದು ಬಾರ್ಡ್ರ್ ಹೆಂಗಿದೆ ಅಂತ. ಇದು ಸೆರಗು ತೋರಿಸ್ತೀನಿ. ಸೆರಗು ಸಿಂಪಲ್ ಆಗಿದೆ ನೋಡಿ. ಸೆರಗು ನಾನು ಓಪನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಆಮೇಲೆ ತುಂಬ ಕಷ್ಟ ಆಗುತ್ತೆ ನನಗೆ ಮರ್ಚಿಡೋಕ್ಕೆ. ಅದಕ್ಕೆ ಟೈಮ್ ಬೇಕಾಗುತ್ತೆ. ತೆಗಿಯೋದು ಈಸಿ, ಮರ್ಚಿಡೋದು ಕಷ್ಟ. ಸೊ ಇನ್ನೊಂದು ಮದುವೆ ಆದಮೇಲೆ ನಾನು ನೋಡಿ ಹಬ್ಬಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಇದು. ನನ್ನ ಗಂಡ ಕೊಡಿಸ್ಕೊಟ್ಟಿರೋದು. ಇದು ಕೂಡ ಕದ್ರಿಯಲ್ಲೇ ತೊಗೊಂಡಿರೋದು. ಇದೊಂಥರ ವೆಯ್ಟೇ ಇರಲ್ಲ ಇದು, ಬಟ್ ಚೆನ್ನಾಗಿರುತ್ತೆ ನೋಡಿ. ಡಬಲ್ ಶೇಡಸ್, ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ. ನೋಡಿದ್ರಾ? ಸೆರಗು ನೋಡಿ, ಇದು ಬರುತ್ತೆ ಮೆಜೆಂಡಾ ಕಲರ್ ಸೆರಗು. ಆ್ಯಂಡ್ ಬಾರ್ಡ್ರ್ ಈ ಥರ ಇದೆ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಫ್ರೆಂಡ್ಸ್? ಸ್ಯಾರೀಸನ್ನು ಉಟ್ಕೊಂಡು ಮಚ್ಚಿಟ್ಬಿಡೋದನ್ನ ಈಸಿ, ಅದು ಎಲ್ಲೂ ಮುದ್ರೋಗ್ದಿರಾ ಏನೂ ಆಗ್ದಿರಾ ಚೆನ್ನಾಗಿ ಮೇಂಟೈನ್ ಮಾಡೋದು ಕಷ್ಟ ಫ್ರೆಂಡ್ಸ್. ಇದು ನನ್ನ ಗ್ರೂಪ್ ರೇಷದ ಸ್ಯಾರಿ ಇದು ನೋಡಿ. ಸಿಂಪಲಾಗಿರೋ ತೊಗೊಂಡಿದ್ದೀನಿ ನಾನು ಗ್ರೂಪ್ ರೇಷಕ್ಕೆ ಅಂತ. ಎರಡು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಗ್ರೀನು ಪಿಂಕ್. ಇದು ಈ ಥರ ಕಲರ್ ಸ್ಯಾರಿ ಇರಲಿಲ್ಲ, ನಾನು ಅದಕ್ಕೆ ತೊಗೊಂಡೆ ನೋಡಿ. ಸಿಂಪಲಾಗಿ ಚೆನ್ನಾಗಿದೆ. ಸೆರಗು ಪಿಂಕ್ ಕಲರ್ ಬರುತ್ತೆ. ಆಲ್ಮೋಸ್ಟ್ ಬಾರ್ಡ್ರ್ ಯಾವುದಿರುತ್ತೋ ಅದೇ ಸೆರಗು ಬರುತ್ತೆ ನೋಡಿ. ಚೆನ್ನಾಗಿದೆ ಸಿಂಪಲಾಗಿ. ಇದಾದಮೇಲೆ ಫ್ರೆಂಡ್ಸ್ ಈ ಸ್ಯಾರಿ ನೋಡಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಸ್ಯಾರಿ ಇದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಕ್ಷ್ಮೀ ದೇವ್ರಿಗೆ ಅಂತ ತೊಗೊಂಡಿದ್ದು ಸ್ಯಾರಿ. ಅದನ್ನು ನಾನು ಹಬ್ಬಗಳಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಇಲ್ಲೇ ತೊಗೊಂಡಿದ್ದು, ಚಾಕ್ವೇಲಲ್ಲಿ ನಮ್ಮೂರಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆ, ವೆಯ್ಟ್ಲೆಸ್ಸು, ಆರಾಮಾಗಿ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇದೊಂದು ಸ್ಯಾರಿ. ಇದು ಮದುವೆ ಆದಮೇಲೆ ತೊಗೊಂಡಿರೋದು. ನಮ್ಮೂರಲ್ಲೇ ಎಷ್ಟೆಷ್ಟು ಒಳ್ಳೆ ಸ್ಯಾರಿಗಳಿದ್ದಾವೆ ಚೆನ್ನಾಗಿರೋದು ಸಿಂಪಲ್ಲಾಗಿ. ನಾನು ಜಾಸ್ತಿ ಸ್ಯಾರೀಸ್ಗೆ ಖರ್ಚು ಮಾಡಲ್ಲ, ಯಾಕಂದರೆ ನಾನು ಜಾಸ್ತಿ ಸ್ಯಾರಿ ವೇರ್ ಮಾಡಲ್ಲ. ಇನ್ನೊಂದು 5-10 ವರ್ಷ ಆದಮೇಲೆ ಬರೀ ಸೀರೆಗಳೇ ಉಟ್ಕೊತೀನಿ, ಅವಾಗ ಜಾಸ್ತಿ ಖರ್ಚು ಮಾಡ್ತೀನಿ ಸೀರೆಗೆ. ಇವಾಗೆಲ್ಲ ಬರೀ ನಾನು ಟಾಪ್ಸ್ ಈ ಥರ ಟಾಪ್ಸೇ ತೊಗೊತೀನಿ ನೋಡಿ. ಇದು ನನ್ನ ಹಸ್ಬೆಂಡೇ ಕೊಡಿಸ್ಕೊಟ್ಟಿದ್ದು ಹಬ್ಬಕ್ಕೆ, ಇಲ್ಲೇ ತೊಗೊಂಡಿತ್ತು ನೋಡಿ. ಸೆರಗು ಈ ಥರ ಬರುತ್ತೆ. ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇದು ಕದ್ರಿಯಲ್ಲೇ ತೊಗೊಂಡಿದ್ದು. ನಮಗೆ ಇಲ್ಲಿ ತುಂಬ ಹತ್ರ ಕದ್ರಿಯಲ್ಲಿ ತೊಗೊಂಡಿರೋದು. ನಾನು ಆನ್ಲೈನಲ್ಲಿ ತೊಗೊಂಡಿರೋ ಸ್ಯಾರೀಸು ಇದ್ದಾವೆ ಫ್ರೆಂಡ್ಸ್, ಅದನ್ನ ಯಾವಾಗಾದರೂ ತೋರಿಸ್ತೀನಿ ನೋಡಿ. ಇದು ಸೆರಗು ಈ ಥರ ಬರುತ್ತೆ ಸಿಂಪಲ್ಲಾಗಿ. ಬಾರ್ಡ್ರ್ ಈ ಥರ ಇದೆ, ಸಾರಿ ಈ ಕಡೆ ತೋರಿಸಿ ನೋಡಿ. ಬಾರ್ಡ್ರ್ ಈ ಥರ ಬರುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ.
ಬಟ್ ನಾನು ಜಾಸ್ತಿ ಬ್ರೈಟಾಗಿರೋ ಸ್ಯಾರೀಸ್ ತೊಗೊಳ್ಳಲ್ಲ. ನನಗೆ ಏನಿದ್ರು ಈ ಪರ್ಪಲು, ವೈಲೆಟ್ಟು, ಈ ನೇರಳೆ ಕಲರ್ ಬಣ್ಣದ್ದು ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ನನಗೆ. ಅವಾಗ ನಾನು ಚೆನ್ನಾಗಿ ಕಾಣಿಸ್ತೀನಿ ಡಾರ್ಕ್ ಕಲರ್ ಸ್ಯಾರೀಸ್ ಹಾಕ್ಕೊಂಡ್ರೆ. ಸೊ ಫ್ರೆಂಡ್ಸ್, ನೋಡಿ, ಇಷ್ಟು ನನ್ನ ಸ್ಯಾರಿ ಕಲೆಕ್ಷನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ನನ್ನ ಮದುವೆ ಆದಮೇಲೆ ತೊಗೊಂಡಿರೋದು, ಮದುವೆಗೆ ಅಂತ ನನಗೆ ಬಂದಿರೋ ಸ್ಯಾರೀಸು. ಇನ್ನೂ ತುಂಬ ಇದ್ದಾವೆ ಬೀರಲ್ಲಿ, ಬಟ್ ಅದು ನಾನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇವಾಗ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಈ ನಡುವೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಏನೂ ಇಲ್ಲ, ಮನೆ ಕೆಲಸದಲ್ಲಿ ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಒಂದೊಂದೇ ಎಲ್ಲ ಕೆಲಸ ಮಾಡಿ ಎಲ್ಲ ಎತ್ತಿಟ್ಕೊಬೇಕು. ಇನ್ನೂ ತುಂಬ ಪ್ಲ್ಯಾನ್ಸ್ ಇದ್ದಾವೆ ಹಬ್ಬಕ್ಕೆ ಏನೇನು ಮಾಡಬೇಕು ಏನು ಅಂತ. ನಮಗೆ ಫಸ್ಟು ಹಬ್ಬ ಎಲ್ಲಿ ಮಾಡೋದು ಅನ್ನೋದೇ, ಈ ಮನೇಲಿ ಹೊಸ ಮನೇಲಿ ಮಾಡೋದಾ ಇಲ್ಲಾಂತಂದರೆ ನನ್ನ ಗಂಡನ ಮನೇಲಿ ಮಾಡೋದಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಆಮೇಲೆ ಡಿಸೈಡ್ ಆದ್ವಿ. ಸರಿ, ನನ್ನ ಗಂಡನ ಮನೇಲೇ ಮಾಡೋಣ, ಅಲ್ಲೇ ಮಾಡಬೇಕಲ್ವ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಇದು ನನ್ನ ಸ್ಯಾರಿ ಕಲೆಕ್ಷನ್ ಆಗಿತ್ತು. ಸೊ ನಾನು ವೀಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅನಿಸುತ್ತೆ, ಯಾಕಂದರೆ ಲಾಗಲ್ಲಿ ಮಾಡಿಬಿಡ್ತೀನಿ ಸ್ಯಾರಿ ಕಲೆಕ್ಷನ್ ಅಂತ. ಅದೇ ಒಂದು ವೀಡಿಯೋ ಸಪ್ರೇಟಾಗಿ ಮಾಡೋಕ್ಕೋಗಲ್ಲ. ಯಾಕಂತಂದರೆ ಒಳ್ಳೆ ವ್ಯೂಸ್ ಬಂತು ಅಂತಂದರೆ ಈ ಥರ ಕಂಟೆಂಟ್ ವೀಡಿಯೋಸ್ಗೆ ಬರುತ್ತೆ, ಡೈಲಿ ಲಾಗ್ಸ್ ಬರಲ್ಲ. ಅದಕ್ಕೆ ಡೈಲಿ ಲಾಗ್ಸ್ ಜೊತೆ ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಆಗಿತ್ತು. ಸಿಂಪಲ್ ಆಗಿರೋ ಸ್ಯಾರೀಸೇ ನನ್ನ ಹತ್ರ ಇರೋದು. ನಾನು ಯಾವುದು ಗ್ರ್ಯಾಂಡಾಗಿ ಖರ್ಚು ಮಾಡಿ ದೊಡ್ಡ ರೇಟ್ ಇರೋಂಥ ಸ್ಯಾರೀಸ್ ಎಲ್ಲ ನಾನು ಏನು ತೊಗೊಳ್ಳಲ್ಲ. ನಾನು ಮದುವೆಗೂ ತುಂಬ ಸಿಂಪಲ್ಲಾಗೇ ತೊಗೊಂಡಿರೋದು. ಅದು ಕೂಡ ಜಾಸ್ತಿ ಆಯಿತು ಅಂತಲೇ ಅನಿಸ್ತು. ಚಿಕ್ಕಪೇಟೆಲೆಲ್ಲ ತೊಗೊಂಡಿದ್ದು, ಅದು ಆ ಸ್ಯಾರಿಗೆಲ್ಲ ಜಾಸ್ತಿನೇ ಆಯಿತು ಅನಿಸ್ತು. ಬಟ್ ಒನ್ ಟೈಮ್ ಆಗೋದಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ರೇಟಲ್ಲಿ ನಾನು ತೊಗೊಂಡಿದ್ದೀನಿ. ಸೀರೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಕೂಡ ಯಾರು ಕೊಡ್ತಿದ್ದಾರೆ ಆ ಸೀರೆ, ತಾಯಿಯಿಂದ ಬರ್ತಿದೆಯಾ, ಗಂಡನಿಂದ ಬರ್ತಾ ಇದೆಯಾ, ಇಲ್ಲ ತವ್ರ ಮನೆಯಿಂದ ಬರ್ತಾ ಇದೆಯಾ, ಎಲ್ಲಿಂದ ಯಾರು ಕೊಟ್ಟಿಸಿರೋ ಸೀರೆ ಅನ್ನೋದ್ರ ಮೇಲೆ ಆ ಸೀರೆ ಬೆಲೆ ಹೋಗುತ್ತೆ. ಅದ್ರ ಸೀರೆ ಅಂಗಡಿ ಬೆಲೆ ಹೋಗೋದಿಲ್ಲ ಯಾವತ್ತಿದ್ರೂ. ನಾವು ನೋಡೋಕ್ಕೆ ಹೋಗಬಾರ್ದು. ನಾವು ಯಾವತ್ತಿದ್ರೂ ಸೀರೆನ ಬೆಲೆ ನೋಡಂತೂ ಇದು ಮಾಡಬಾರ್ದು. ಯಾರು ಕೊಟ್ಟಿದ್ದಾರೆ ನೆನಪಿಗೆ ಇಟ್ಕೊಬೇಕು. ನಿಜ ಹೇಳ್ಬೇಕಂದ್ರೆ ಸ್ಯಾರಿನ ಕೆಲವರು ತುಂಬ ಚೆನ್ನಾಗಿ ಬರ್ತಾರೆ. ತವ್ರ ಮನೆಯಿಂದ ಕೊಟ್ಟಿರೋ ಸ್ಯಾರಿನ ಅವ್ರ ಆಸ್ತಿ ಅನ್ನೋ ಥರ ಬೀರಲ್ಲಿ ಜೋಪಾನವಾಗಿ ಮಾಡ್ಕೊಂಬರ್ತಾರೆ. ಅದೊಂದು ನೆನಪು ಅವ್ರಿಗೆ. ಅವರ ರೇಟು, ಬೆಲೆ ಆಗಲಿ, ಎಷ್ಟು ಕಾಸ್ಟ್ಲಿ, ಎಷ್ಟಿದೆ, ಏನು ಡಿಸೈನ್ ಆಗಿದೆ, ಹೆಂಗಿದೆ ಅನ್ನೋದೆಲ್ಲ ಏನು ನೋಡೋಲ್ಲ. ಸ್ಪೆಷಲ್ ಒನ್ ಯಾರು ಕೊಟ್ಟಿರೋದು ಅನ್ನೋದು ಆ ಸ್ಯಾರಿ ಬೆಲೆನ ತೋರಿಸುತ್ತೆ. ಸೊ ನನಗೆ ಇಷ್ಟು ಸ್ಯಾರಿ ಇದೆಲ್ಲ ತರಿಸ್ಕೊಂಡು ಒಂದು ಮೆಮರಿ ಇದೆ ನನಗೆ. ನನ್ನ ಮದುವೆ ಸೀರೆ ಅಂದರೆ ನಾನು ಸ್ವಲ್ಪ ಸ್ಪೆಷಲಾಗೇ ನೋಡ್ತೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಅದು ನನ್ನ ಕೊನೆವರೆಗೂ ಜೋಪಾನವಾಗಿ ಇಟ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನನ್ನ ಮದುವೆ ಸೀರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹಂಗೆ ಮಾಡೋದು. ಮದುವೆ ಸೀರೆ, ತವ್ರ ಮನೆ ಸೀರೆ, ಗಂಡ ಕೊಡಿಸಿರೋ ಸೀರೆನ ತುಂಬ ಜೋಪಾನವಾಗಿ ಇಟ್ಕೊತಾರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಏನೋ ಇದೊಂದು ತಂದಿದ್ದಾರೆ ನೋಡಿ, ನೂಡಲ್ಸು. ಸ್ಪೈಸಿ ಆಗಿರುತ್ತಂತೆ, ಅದು ಕೊರಿಯನ್ ಅಂತೆ, ತುಂಬ ಖಾರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ತಂದಿದ್ದಾರೆ. ಫ್ರೆಂಡ್ಸ್, ಇದೇನು ಗೊತ್ತಾ, ಗಂಗಾಜಲ. ಮನೆಗೆಲ್ಲ ಗಂಗಾಜಲನ ಪ್ರೋಕ್ಷಣೆ ಮಾಡಿದ್ರೆ ಯಾವುದೇ ನೆಗೆಟಿವ್ ಫೋರ್ಸ್ ಇದ್ದರೂ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಕೂಡ. ನೀನು ನೋಡು, ಪೌಡ್ರೆಲ್ಲ ಹಾಕ್ಕೊಂಡಿದ್ದೀನಿ ತಲೆ ಮೇಲೆ. ಪೌಡ್ರು ಡಬ್ಬ ಸಿಕ್ತಂದರೆ ಇದೆ. ಬಾ, ಜಡೆ ಹಾಕ್ತೀನಿ, ಬಾ ಹಾಕ್ತೀನಿ, ಪಡೆ ಬಾಚ್ತೀನಿ, ಬಾರೇ, ಬಾಮ್ಮ. ನಾಳೆ ಬರ್ತೀಯಾ? ಇವತ್ತು ಯಾಕೆ ಬರಲ್ಲ? ಇವತ್ತು ಯಾಕೆ ಬರಲ್ಲ ಹೇಳೋ? ನಾಳೆ ಅಂದರೆ ಆಳು. ಇವತ್ತೇ ಮಾಡ್ಬೇಕು, ಈಗಲೇ ಮಾಡ್ಬೇಕು ಅಂದ್ಕೊಂಡಿದ್ದು ಕೆಲಸ. ಬಾ, ತಲೆ ಬಾಚ್ತೀನಿ, ಬಾ ತಲೆ ಬಾಚ್ತೀನಿ, ಬಾ. ಪಾಪು ಚಪಾತಿ ಬೇಕು ಅಂದಿದ್ದಕ್ಕೆ ಅವಳಿಗೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಲಲ್ಲಿ ಹದಿಸ್ಬಿಟ್ಟು ತಿನ್ನಿಸ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಯಾಕೋ ತುಂಬ ತಲೆನೋವ್ತಾ ಇದೆ ಫ್ರೆಂಡ್ಸ್. ಈ ಹೆಡ್ಡೇಕ್ ಅನ್ನೋದು ಬಿಟ್ಟು ಹೋಗೋದೇ ಇಲ್ಲ ಅನಿಸುತ್ತೆ ನನ್ನ. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಬಿಡೋಣ ಅಂದ್ಕೊಂಡಿದ್ದೀನಿ. ಲಾಗ್ ಇನ್ನೇನು ಕಂಟಿನ್ಯೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.